ವೆರಿ ರೀಸೆಂಟ್ಲಿ ಸ್ಯಾಂಡಲ್ವುಡ್ನ ಮೋಹಕ ತಾರೆ ನಟಿ ರಮ್ಯಾ ಅವರು ತಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದನ್ನು ಶೇರ್ ಮಾಡಿಕೊಂಡ್ರು. ಅವರು 35 ವರ್ಷ ದಾಟದ ಮೇಲೆ ಅವರ ಪೀರಿಯಡ್ಸ್ ಸಿಂಕ್ ಆಗದೆ ಇರೋದನ್ನ, ಎನರ್ಜಿ ಲೆವೆಲ್ ಕಮ್ಮಿ ಆಗೋದನ್ನ, ಸರಿಯಾಗಿ ನಿದ್ದೆ ಬರದೇ ಇರೋದನ್ನ ಅಬ್ಸರ್ವ್ ಮಾಡಿದ್ರಂತೆ. ನಾನಾಗಿರಲಿಲ್ಲ ಅನ್ನೋ ಫೀಲಿಂಗ್ ಕೂಡ ಅವ್ರಿಗಿತ್ತಂತೆ. ನಿಮಗೂ ಇಂಥ ಲಕ್ಷಣಗಳು ಕಾಣಿಸ್ತಿದ್ರೆ ಅಥವಾ ನೀವು ಮಿಡ್ 30s ಅರ್ಲಿ 40ಸ್ನ ವಯಸ್ಸಿನ ಮಹಿಳೆ ಆಗಿದ್ರೆ ಈ ಎಪಿಸೋಡ್ನ ಮಿಸ್ ಮಾಡದೆ ನೋಡಿ. ಲೇಡೀಸ್ ಮಾತ್ರ ಅಷ್ಟೇ ಅಲ್ಲ, ಜೆಂಟ್ಸ್ ಕೂಡ ನೋಡಿ. ಯಾಕಂದರೆ ನನ್ನ ವೈಫ್ ಮೊದಲು ಹೀಗಿರಲಿಲ್ಲ, ನಮ್ಮಮ್ಮ ಯಾಕೆ ಇದ್ದಕ್ಕಿದ್ದಂತೆ ಇರಿಟೇಟ್ ಆಗ್ತಾರೆ, ಸಣ್ಣ ವಿಷಯಕ್ಕೂ ಯಾಕೆ ಕೋಪ ಮಾಡ್ಕೊಳ್ತಾರೆ ಅನ್ನೋ ಪ್ರಶ್ನೆಗಳು ನಿಮಗೂ ಬಂದಿರ್ಬೋದು. ಸೊ ಮಿಸ್ ಮಾಡಬೇಡಿ, ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಪೀರಿಯಡ್ಸ್ ಬಗ್ಗೆ, ಪ್ರೆಗ್ನೆನ್ಸಿ ಬಗ್ಗೆ ಅವೇರ್ನೆಸ್ ಇರುವಷ್ಟು ಪೀರಿಯಡ್ಸ್ ನಿಲ್ಲುವ ಪ್ರಾಸೆಸ್ ಅಂದರೆ ಮೆನೋಪಾಸ್ ಬಗ್ಗೆ ನಮ್ಮ ಸಮಾಜದಲ್ಲಿ ಸರಿಯಾದ ಅವೇರ್ನೆಸ್ ಇಲ್ಲ. ಈ ಸಮಯದಲ್ಲಿ ಮಹಿಳೆಯರು ಅನುಭವಿಸೋ ಫಿಸಿಕಲ್ ಆ್ಯಂಡ್ ಮೆಂಟಲ್ ಚೇಂಜಸ್ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋ ಕಾರಣಕ್ಕೆ ಹಲವಾರು ಸಮಸ್ಯೆಗಳು ಶುರು ಆಗ್ಬೋದು. ಸೊ ಈ ಅವೇರ್ನೆಸ್ ಗ್ಯಾಪ್ನ ಫಿಲ್ ಮಾಡೋಕೆ ಕರ್ನಾಟಕ ಸರ್ಕಾರ ತನ್ನ ಆರೋಗ್ಯ ಇಲಾಖೆ ಮೂಲಕ ಋತು ತಾರೆ ಅನ್ನೋ ಹೊಸ ಇನಿಷಿಯೇಟಿವ್ನ ಅನೌನ್ಸ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಪೆರಿಮೆನೋಪಾಸ್ ಮತ್ತು ಮೆನೋಪಾಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಈ ಇನಿಷಿಯೇಟಿವ್ಗೆ ನಟಿ ರಮ್ಯಾ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸರ್ಕಾರ ನೇಮಿಸಿದೆ. ಈ ಬಗ್ಗೆ ಯಾಕೆ ಅವೇರ್ನೆಸ್ ಬೇಕು ಅನ್ನೋದಕ್ಕಿಂತ ಮುಂಚೆ ಮೆನೋಪಾಸ್ ಅಂದ್ರೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಬ್ಬ ಮಹಿಳೆಗೆ ಸತತವಾಗಿ 12 ತಿಂಗಳು ಪೀರಿಯಡ್ಸ್ ಬರದೇ ಇದ್ರೆ ಅದನ್ನ ಮೆನೋಪಾಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಇದು 45ರಿಂದ 55 ವರ್ಷದ ನಡುವೆ ಆಗುತ್ತೆ. ಆದರೆ ಮೆನೋಪಾಸ್ ಬರೋದಕ್ಕೂ ಮೊದಲು ಒಂದು ಫೇಸ್ ಇರುತ್ತೆ, ಅದೇ ಪೆರಿಮೆನೋಪಾಸ್. ಇದು ಕೆಲವರಿಗೆ ಮಿಡ್ 30ಸ್ನಲ್ಲಿ ಶುರುವಾಗ್ಬೋದು, ಆದರೆ ಹೆಚ್ಚಿನ ಮಹಿಳೆಯರಲ್ಲಿ 40ರ ನಂತರ ಕಾಣಿಸ್ಕೊಳ್ಳುತ್ತೆ. ಈ ಟೈಮ್ನಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ನಿಧಾನವಾಗಿ ಕಡಿಮೆ ಆಗೋಗಿದ್ದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮಹಿಳೆಯರ ದೇಹ ಮತ್ತು ಮನಸ್ಸಿನಲ್ಲಿ ಹಲವಾರು ಚೇಂಜಸ್ ಆಗ್ಬೋದು. ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು, ರಾತ್ರಿ ವೇಳೆ ಹಾಟ್ ಫ್ಲಾಶಸ್ ಆಗೋದು, ಸರಿಯಾಗಿ ನಿದ್ದೆ ಬರದೇ ಇರೋದು, ಮೂಡ್ ಸ್ವಿಂಗ್ಸ್, ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಫೀಲ್ ಆಗೋದು, ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಕಡಿಮೆ ಆಗೋದು, ಜಾಯಿಂಟ್ ಪೇನ್, ಫಟೀಗ್, ವೇಟ್ ಗೇನ್, ಹೇರ್ ಫಾಲ್, ಸ್ಕಿನ್ ಡ್ರೈನೆಸ್, ವೆಜಾನಲ್ ಡ್ರೈನೆಸ್, ಹೀಗೆ ಸಾಕಷ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು. ಈ ಸಿಂಪ್ಟಮ್ಸ್ ಎಲ್ಲರಲ್ಲೂ ಒಂದೇ ರೀತಿ ಇರೋದಿಲ್ಲ. ಕೆಲವ್ರಿಗೆ ಮೈಲ್ಡ್ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಡೈಲಿ ಲೈಫ್ನ ಅಫೆಕ್ಟ್ ಮಾಡುವಷ್ಟು ಸಿವಿಯರ್ ಆಗಿರ್ಬೋದು. ಅದಕ್ಕಾಗಿಯೇ ಈ ಸ್ಟೇಜ್ ಬಗ್ಗೆ ಅವೇರ್ನೆಸ್ ತುಂಬಾನೇ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ರಮ್ಯಾ ಅವರು ಕೂಡ ಇದನ್ನ ಮೆನ್ಷನ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದಂಗೆ 35 ವರ್ಷದ ನಂತರ ಏನೋ ಬದಲಾವಣೆ ಆಗ್ತಿದೆ ಅನ್ನೋ ಫೀಲಿಂಗ್ ಇತ್ತಂತೆ ಅವರಿಗೆ. ಡಾಕ್ಟರ್ಸ್ ಮಾತ್ರ ವೈಟಮಿನ್ ಡಿನೋ ಅಥವಾ ವೈಟಮಿನ್ B12 ಡಿಫಿಷಿಯನ್ಸಿ ಇರ್ಬೋದು ಅಂತ ಹೇಳಿದ್ರಂತೆ. ಬಟ್ ಅವರಿಗೆ ಸಮಥಿಂಗ್ ಈಸ್ ರಾಂಗ್ ಅನ್ನೋ ಫೀಲಿಂಗ್ ಇತ್ತಂತೆ. ಆಮೇಲೆ ಈ ವಿಷಯದ ಬಗ್ಗೆ ಅವರು ಸಾಕಷ್ಟು ರಿಸರ್ಚ್ ಮಾಡಿದ್ರು, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿದ್ರು, ಬೇರೆ ದೇಶಗಳಲ್ಲಿ ಮೆನೋಪಾಸ್ ಅವೇರ್ನೆಸ್ ಹೇಗಿದೆ ಅನ್ನೋದನ್ನ ಸ್ಟಡಿ ಮಾಡಿದ್ರು. ಆಗ ಅವರಿಗೆ ಗೊತ್ತಾಗಿದ್ದು ನಮ್ಮಲ್ಲಿ ಈ ಬಗ್ಗೆ ಅವೇರ್ನೆಸ್ ತುಂಬ ಕಮ್ಮಿ ಇದೆ ಅಂತ. ಇದೇ ಎಕ್ಸ್ಪೀರಿಯನ್ಸ್ನ ಅವರು ಸರ್ಕಾರದ ಜೊತೆ ಶೇರ್ ಮಾಡಿದ್ರು. ನಂತರ ಆರೋಗ್ಯ ಇಲಾಖೆ ಎಕ್ಸ್ಪರ್ಟ್ಸ್ ಜೊತೆ ಸೇರಿ ಋತು ತಾರೆ ಇನಿಷಿಯೇಟಿವ್ನ ಅನೌನ್ಸ್ ಮಾಡಿದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಬಗ್ಗೆ ಯಾಕೆ ಅವೇರ್ನೆಸ್ ಬೇಕು ಅನ್ನೋದು. ಮಹಿಳೆಯರಲ್ಲಾಗುವಂಥ ಈ ಚೇಂಜಸ್ನ ಸಂಪೂರ್ಣ ಇಗ್ನೋರ್ ಮಾಡಿದ್ರೆ ಮುಂದೆ ಆರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು. ಆಸ್ಟಿಯೋಪೊರೋಸಿಸ್ ಅಂದರೆ ಮೂಳೆಗಳ ದುರ್ಬಲತೆ ಆಗ್ಬೋದು, ಹಾರ್ಟ್ ಡಿಸೀಸ್ ರಿಸ್ಕ್ ಹೆಚ್ಚಾಗ್ಬೋದು, ಸ್ಲೀಪ್ ಡಿಸಾರ್ಡರ್ಸ್, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಮತ್ತು ಕ್ವಾಲಿಟಿ ಆಫ್ ಲೈಫ್ ಮೇಲೆ ಪರಿಣಾಮ ಬೀರ್ಬೋದು. ಈಸ್ಟ್ರೋಜನ್ ಕೊರತೆಯಿಂದ ಮೂತ್ರನಾಳಗಳ ಸೋಂಕು ಹೆಚ್ಚಾಗ್ಬೋದು, ಪದೇ ಪದೇ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಕೆಲವರಲ್ಲಿ ಮೂತ್ರ ನಿಯಂತ್ರಣ ಸಮಸ್ಯೆನೂ ಕೂಡ ಕಾಣಿಸ್ಕೊಳ್ಬೋದು. ಜೊತೆಗೆ ಇನ್ಸುಲಿನ್ಸ್ ರೆಸಿಸ್ಟೆನ್ಸ್ ಹೆಚ್ಚಾಗಿ ಟೈಪ್ 2 ಡಯಾಬಿಟಿಸ್ ರಿಸ್ಕ್ ಜಾಸ್ತಿ ಆಗ್ಬೋದು, ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಡೆಪಾಸಿಟ್ ಕೂಡ ಆಗ್ಬೋದು. ಇದೆಲ್ಲ ಫಿಸಿಕಲ್ ಚೇಂಜಸ್ ಆದರೆ ಮೆಂಟಲಿ ಕೂಡ ಮಹಿಳೆಯರು ಸಾಕಷ್ಟು ಸ್ಟ್ರಗಲ್ ಮಾಡ್ಬೋದು. ಇದಕ್ಕೆ ರೀಸನ್ ಏನು ಅಂತ ಗೊತ್ತಾಗದೆ ಕೆಲವೊಮ್ಮೆ ಮನೇಲಿ ಜಗಳ ಆಡ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು, ರಿಲೇಷನ್ಶಿಪ್ನಲ್ಲೂ ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಬಗ್ಗೆ ಅವೇರ್ನೆಸ್ ತುಂಬಾನೇ ಮುಖ್ಯ. ಹಾಗಾದ್ರೆ ಋತು ತಾರೆ ಇನಿಷಿಯೇಟಿವ್ ಏನ್ ಮಾಡುತ್ತೆ ತಿಳ್ಕೊಳ್ಳೋಣ. ಆಶಾ ಕಾರ್ಯಕರ್ತೆಯರ ಮೂಲಕ ಮುಂದಿನ 6 ತಿಂಗಳಲ್ಲಿ ಮನೆಗೆ ಹೋಗಿ ಪೆರಿಮೆನೋಪಾಸ್ ಅಂಡ್ ಮೆನೋಪಾಸ್ ಫೇಸಲ್ಲಿರೋ ಮಹಿಳೆಯರ ಬಗ್ಗೆ ಡೇಟಾ ಕಲೆಕ್ಟ್ ಮಾಡ್ತಾರೆ. ಜೊತೆಗೆ ಅವರ ಫುಡ್ ಪ್ಯಾಟ್ರನ್, ಲೈಫ್ ಸ್ಟೈಲ್, ಎಕ್ಸಸೈಸ್ ಬಗ್ಗೆ ಮಾಹಿತಿನ ನೀಡ್ತಾರೆ. ಆ್ಯಂಡ್ ತಜ್ಞರ ಸಮಿತಿ ಪೆರಿಮೆನೋಪಾಸ್ ಸಿಂಪ್ಟಮ್ಸ್ ಗುರುತಿಸೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಕ್ವೆಶ್ಚನೇರ್ನ ಸಿದ್ಧಪಡಿಸಿರುತ್ತೆ. ಆ ಕ್ವೆಶ್ಚನೇರ್ನ ಆಶಾ ಕಾರ್ಯಕರ್ತೆಯರು ಮನೆಗೆ ಭೇಟಿ ನೀಡೋ ಸಮಯದಲ್ಲಿ ಮಹಿಳೆಯರಿಗೆ ಕೇಳ್ತಾರೆ. ಪೆರಿಮೆನೋಪಾಸ್ ಲಕ್ಷಣಗಳು ಕಂಡು ಬಂದರೆ ಅವರನ್ನ ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಆರೋಗ್ಯ ಕೇಂದ್ರಗಳಿಗೆ ಸ್ಕ್ರೀನಿಂಗ್ಗೆ ರೆಫರ್ ಮಾಡ್ತಾರೆ. ಅಲ್ಲಿ ಅವರ ಹೆಲ್ತ್ ಕಂಡೀಷನ್ನ ಇವ್ಯಾಲ್ಯೂಯೇಟ್ ಮಾಡಿ ಲೈಫ್ ಸ್ಟೈಲ್ ಚೇಂಜಸ್ ಸಾಕಾಗತ್ತಾ, ಮೆಡಿಕೇಶನ್ ಬೇಕಾಗತ್ತಾ ಅನ್ನೋದನ್ನ ಡಾಕ್ಟರ್ಸ್ ಡಿಸೈಡ್ ಮಾಡಿ ಹೇಳ್ತಾರೆ. ಆ್ಯಕ್ಚುಲಿ ಈ ಫೇಸಲ್ಲಿ ಇರೋ ಮಹಿಳೆಯರಿಗೆ ಅವರದ್ದೇ ಆದ ಟೈಮ್ ಬೇಕಾಗುತ್ತೆ, ಸ್ಪೇಸ್ ಬೇಕಾಗುತ್ತೆ.
ಅವರ ಆಹಾರದಲ್ಲಿ ಕೆಲ ಚೇಂಜಸ್ ಕೂಡ ಬೇಕಾಗತ್ತೆ, ಲೈಫ್ ಸ್ಟೈಲ್ನಲ್ಲಿ ಕೆಲ ಬದಲಾವಣೆಗಳು ಬೇಕಾಗತ್ತೆ. ಮುಖ್ಯವಾಗಿ ತಮ್ಮಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ಯಾರಾದರೂ ಅರ್ಥ ಮಾಡ್ಕೊಳ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಷ್ಟೋ ಮಹಿಳೆಯರು ಇದು ಯಾವುದನ್ನು ಹೇಳ್ಕೊಳ್ದೆ ಸೈಲೆಂಟಾಗಿ ಈ ಫೇಸ್ನ ಎದುರಿಸ್ತಾ ಇರ್ತಾರೆ. ಈಗ ಓಪನ್ ಅಪ್ ಆಗೋ ಟೈಮ್ ಬಂದಿದೆ. ಈ ವಿಡಿಯೋನ ಒಬ್ಬ ಮಹಿಳೆ ನೋಡ್ತಿದ್ರೆ ನನ್ನೊಬ್ಳಿಗೆ ಹೀಗಾಗ್ತಿಲ್ಲ ಅನ್ನೋ ಧೈರ್ಯ ಸಿಗ್ಬೋದು. ಒಬ್ಬ ಪುರುಷ ನೋಡ್ತಿದ್ರೆ ತನ್ನ ಅಮ್ಮ, ಹೆಂಡತಿ, ಅಕ್ಕ ಅಥವಾ ತಂಗಿನ ಇನ್ನಷ್ಟು ಅರ್ಥ ಮಾಡ್ಕೊಳ್ಬೋದು. ಯಾಕಂದರೆ ಅವೇರ್ನೆಸ್ ಅಂದರೆ ಜಸ್ಟ್ ಇನ್ಫಾರ್ಮೇಷನ್ ಅಲ್ಲ, ಅದು ಎಂಪಥಿ ಕೂಡ. ಅದಕ್ಕಾಗಿಯೇ ಋತು ತಾರೆ ಅಂತ ಇನಿಷಿಯೇಟಿವ್ಸ್ ತುಂಬಾ ಮುಖ್ಯ ಆಗುತ್ತೆ. ಸೊ ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತೆಯರು ಬಂದಾಗ ಅವರಿಗೆ ಸರಿಯಾಗಿ ಮಾಹಿತಿನ ನೀಡಿ. ಈ ಮಾಹಿತಿ ಬಗ್ಗೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬ ಮಹಿಳೆಗೆ ಶೇರ್ ಮಾಡಿ. ಇಂಥ ಮೀನಿಂಗ್ಫುಲ್, ಟ್ರಸ್ಟ್ ವರ್ದಿ ಆ್ಯಂಡ್ ಫ್ಯಾಕ್ಟ್ ಬೇಸ್ಡ್ ಮಾಹಿತಿಗಾಗಿ GSS ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ.